ಇವತ್ತು ಇಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಇಡೀ ಕರ್ನಾಟಕದ ಎಲ್ಲಾ ಒಂದು ಸರ್ಕಾರಿ ಕೃಷಿ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಮತ್ತೆ ಪದವೀಧರರು ಹೋರಾಟ ಮಾಡ್ತಾ ಇದ್ದಾರೆ. ಉದ್ದೇಶ ಏನು ಅಂತಂದ್ರೆ ರಾಜ್ಯ ಸರ್ಕಾರ 945 ಎಒ ಮತ್ತೆ AO ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಿದೆ. ಸೊ ಆದ್ರೆ ಅದ್ರಲ್ಲಿ ಏನ್ ಮಾಡಿದ್ದಾರೆ, ತಿದ್ದುಪಡಿಗಳನ್ನ ತಂದ್ಬಿಟ್ಟು BE ಬಯೋಟೆಕ್ ಕೋರ್ಸ್ ಅನ್ನ ಕೂಡ ಆಡ್ ಮಾಡಿದ್ದಾರೆ. ಹಾಗೇನೆ ಒಂದು ಖಾಸಗಿ ಯೂನಿವರ್ಸಿಟಿ ರೈಟೆಕ್ ಯೂನಿವರ್ಸಿಟಿ ಅಂತ ಹೇಳಿ ಅಲ್ಲಿ ಕಲ್ತಂತ ಒಂದು BSc ಅಗ್ರಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಕೂಡ ಒಂದು ತಿದ್ದುಪಡಿನಲ್ಲಿ ನೋಟಿಫಿಕೇಶನ್ ಹೊರಡಿಸಿದ ಮೇಲೆ ಆಮೇಲೆ ಅದಕ್ಕೆ ಹೊಸ ಅಮೆಂಡ್ಮೆಂಟ್ ಗಳನ್ನ ತಂದು ನೋಟಿಫಿಕೇಶನ್ ಏನು ಹೊರಡಿಸಿದ್ದಾರೆ, ಆ ಎರಡನ್ನು ಕೂಡ ರದ್ದು ಮಾಡಬೇಕು ಅಂತೇಳಿ ಹೋರಾಟ ನಡೀತಾ ಇದೆ. ಈ ಒಂದು ಅಗ್ರಿಕಲ್ಚರ್ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಕೆಲವು ಪ್ರಶ್ನೆಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಮೊದಲನೇ ಪ್ರಶ್ನೆ ಸರ್, ಇವಾಗ ಪ್ರೈವೇಟ್ ಸ್ಟೂಡೆಂಟ್ಸ್ ಮತ್ತೆ ಬಿಟೆಕ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದ್ರಲ್ಲಿ ತಪ್ಪೇನಿದೆ? ಏನ್ ತಪ್ಪು? ಅವರು ವಿದ್ಯಾರ್ಥಿಗಳೇ, ಅವರು ಇವತ್ತು ಕಷ್ಟಪಟ್ಟಿದ್ದಾರೆ, ಅವ್ರು ಅಪ್ಲೈ ಮಾಡಿದ್ರೆ ಏನ್ ಸಮಸ್ಯೆ? 2016-17 ತನಕ ಕೂಡ ಏನು ಕೃಷಿ ಅಧಿಕಾರಿಗಳ ನೇಮಕಾತಿ ಆಗ್ತಾ ಇತ್ತು, ಅಲ್ಲಿ ಎಲ್ಲಾ ಕೃಷಿ ಕಾಲೇಜುಗಳಿಗೆ ಮಾನ್ಯತೆ ಕೊಡುವಂತ ಒಂದು ರಾಷ್ಟ್ರ ಮಟ್ಟದ ಸಂಸ್ಥೆ ಅಕ್ರಿಡೇಷನ್ ಕೊಡುವಂತ ಒಂದು ಅಪೆಕ್ಸ್ ಬಾಡಿ ಏನಿದೆ, ICAR ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್, ಅದರ ಮಾನ್ಯತೆಗೆ ಒಳಪಟ್ಟ ಕಾಲೇಜುಗಳಲ್ಲಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಮಾತ್ರನೇ ಅವಕಾಶ ಇತ್ತು. C&R ರೂಲ್ ಅಲ್ಲಿ ICAR ನಲ್ಲಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ 2021ರಲ್ಲಿ ಆ ಒಂದು C&R ರೂಲ್ ಗೆ ತಿದ್ದುಪಡಿಯನ್ನ ತಂದು ICAR ಜೊತೆಗೆ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಏನಿದೆ, AICT ಗೆ ಸಂಬಂಧಪಟ್ಟಂತ ಕಾಲೇಜ್ಗಳನ್ನ ಕೂಡ ಮತ್ತೆ ಕೆಲವು ಕೋರ್ಸ್ ಗಳನ್ನ ಕೂಡ ಆಡ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮೂಲ ಪ್ರಶ್ನೆ ಏನಂತಂದ್ರೆ, ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ, ಸರ್ಕಾರಿ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ICAR ಮಾನ್ಯತೆಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳೇನಿದ್ದಾರೆ ಅಲ್ಲಿ ಅದರದ್ದೇ ಆದಂತ ಮಾನದಂಡ ಇದೆ. ಕೃಷಿಯ ಒಂದು ಶಿಕ್ಷಣದ ಮಾನದಂಡಗಳಿಂದ ಅದನ್ನ ಫುಲ್ಫಿಲ್ ಮಾಡಿದವರಿಗೆ ಮಾತ್ರ ಆ ಒಂದು ICAR ಮಾನ್ಯತೆಯನ್ನ ಕೊಡುತ್ತೆ. ಮತ್ತೆ ಅಲ್ಲಿ ಒಂದು ಕೃಷಿ ಫೀಲ್ಡ್ ಆಧಾರಿತ, ಕ್ಷೇತ್ರ ಆಧಾರಿತ ಕಲಿಕೆ ಇರುತ್ತೆ. ಆದ್ರೆ ಇವತ್ತು ಏನು BE ಬಯೋಟೆಕ್ ಕೋರ್ಸ್ ಆಗಿರ್ಬೋದು ಅಥವಾ ಇನ್ನ ಹಲವಾರು ಕೋರ್ಸ್ ಗಳನ್ನ AICT ಮಾನ್ಯತೆಯ ಕೋರ್ಸ್ ಗಳನ್ನ ಏನು ಆಡ್ ಮಾಡಿದ್ದಾರೆ, ಆ ಕೋರ್ಸ್ ಗಳಲ್ಲಿ ಯಾವುದೇ ಫೀಲ್ಡ್ ವರ್ಕ್ ಇಲ್ಲ. ಇಲ್ಲಿ ಅದು ಪ್ರೈವೇಟ್ ಕಾಲೇಜ್ ಆಗಿರ್ಲಿ, ಗೌರ್ಮೆಂಟ್ ಕಾಲೇಜ್ ಆಗಿರ್ಲಿ, ಆದ್ರೆ ಅಲ್ಲಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಒಂದು ಸಂಪೂರ್ಣವಾದಂತ ನಾಲೆಡ್ಜ್ ಇರೋದಿಲ್ಲ, ಮುಖ್ಯವಾಗಿ ಫೀಲ್ಡ್ ನಾಲೆಡ್ಜ್ ಕೂಡ ಇರೋದಿಲ್ಲ. ಇದನ್ನ ಹಲವಾರು ಶಿಕ್ಷಣ ತಜ್ಞರೇ ಹೇಳಿದ್ದಾರೆ. ಹಾಗಾಗಿ AICT ಮಾನ್ಯತೆಯ ಕಾಲೇಜುಗಳು ಕೃಷಿ ಅಧಿಕಾರಿ ಹುದ್ದೆಗೆ ಅದು ಒಂದು ಅರ್ಹತಾ ಮಾನದಂಡನೇ ಅಲ್ಲ. ಆದ್ರೂ ಕೂಡ ಅವೈಜ್ಞಾನಿಕವಾಗಿ ಆ ಒಂದು ಮಾನದಂಡವನ್ನ ರಾಜ್ಯ ಸರ್ಕಾರ ಸೇರಿಸ್ಬಿಟ್ಟು ಈಗ ನೇಮಕಾತಿ ಮಾಡ್ತಾ ಇದೆ. ಸೊ ಹಾಗಾಗಿ ಕೃಷಿ ಒಂದು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇರೋದು ಕೇವಲ ICAR ಮಾನ್ಯತೆಯ ಪಡೆದಂತ ಕಾಲೇಜುಗಳ ವಿದ್ಯಾರ್ಥಿಗಳನ್ನ ಮಾತ್ರನೇ ಈ ಒಂದು ಹುದ್ದೆಗಳಿಗೆ ಪರಿಗಣಿಸಬೇಕು ಅಂತ ಅವರು ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾ ಇರೋದು. ಏನ್ ಸಮಸ್ಯೆ? ಇವಾಗ ಬಿಟೆಕ್ ಸ್ಟೂಡೆಂಟ್ಸ್ ಅಥವಾ ಪ್ರೈವೇಟ್ ಸ್ಟೂಡೆಂಟ್ಸ್ ನಾಳೆ ಕಲಿತಾರೆ ಬಿಡಿ, ನಾಳೆ ಕೆಲ್ಸಕ್ಕೆ ಹೋದ್ಮೇಲೆ ಕಲಿತಾರೆ, ಅದರಿಂದ ಏನ್ ತುಂಬಾ ಸಮಸ್ಯೆ ಆಗಲ್ಲ ಅಂತ ಕೂಡ ಹಲವಾರು ಜನ ಪ್ರಶ್ನೆ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ ನೋಡಿ ಸರ್, ಇಲ್ಲಿ ಯಾರು ಶಿಕ್ಷಣ ತಜ್ಞರಿದ್ದಾರೆ, ಕೃಷಿ ತಜ್ಞರಿದ್ದಾರೆ, ಅಥವಾ ಇಂದಿನ ಈ ಒಂದು ಕೃಷಿ ವಿಶ್ವವಿದ್ಯಾಲಯಗಳ ಒಂದು ರಿಟೈರ್ಡ್ VCಗಳಿದ್ದಾರೆ, ಅವ್ರುಗಳೆಲ್ಲ ಹೇಳಿರೋದು ಅಂತದ್ದು ಮತ್ತೆ ಒಟ್ಟಾರೆಯಾಗಿ ತಜ್ಞರು ಹೇಳಿರುವಂತದ್ದು ಏನಂತಂದ್ರೆ, ಈ ಒಂದು ICAR ಮಾನ್ಯತೆ ಕಳೆಯುವಂತ ಒಂದು ವಿದ್ಯಾರ್ಥಿಗಳ ಒಂದು ಮಾನದಂಡಕ್ಕೂ ಮತ್ತೆ AICT ಮಾನದಂಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಲ್ಲಿ ಹೇಳ್ತಾ ಇದಾರೆ ಸಾಮ್ಯತೆ ಇದೆ ಅಂತ, ಆದ್ರೆ ಸಾಮ್ಯತೆ ಇಲ್ಲ. ವೈಜ್ಞಾನಿಕವಾಗಿ ಪರಿಶೀಲಿಸಿದಾಗ ಸಾಮ್ಯತೆ ಇಲ್ಲ. ಅವರು ಕೇವಲ ಒಂದು ಲ್ಯಾಬ್ ಗಳಲ್ಲಿ ಒಂದು ಕೃಷಿಗೆ ಸಂಬಂಧಪಟ್ಟಂತ ಕೆಲವೇ ಒಂದು ಸಬ್ಜೆಕ್ಟ್ ಗಳನ್ನ ಕಲಿತಾರೆ, ಮತ್ತೆ ಅದು ಫೀಲ್ಡ್ ನಾಲೆಡ್ಜ್ 0 ಇರುತ್ತೆ. ಆದ್ರೆ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ICAR ಮಾನ್ಯತೆ ಅಡಿಯಲ್ಲಿ ಕಲ್ತಂತ ವಿದ್ಯಾಲಯಗಳ ಕಲ್ತಂತ ಏನು ವಿದ್ಯಾರ್ಥಿಗಳಿದ್ದಾರೆ, ಸಂಪೂರ್ಣವಾಗಿ ಕೃಷಿಯ ಮಣ್ಣು, ನೀರು, ಆಮೇಲೆ ಬೀಜೋಪಚಾರ ಆಗಿರ್ಬೋದು ಅಥವಾ ಒಂದು ಕೀಟನಾಶಕಗಳಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇರುತ್ತೆ. ಆದ್ರೆ ಉಳಿದ ಏನು AITC ಮಾನ್ಯತೆ ಏನು ಕಾಲೇಜ್ಗಳಿದಾವೆ ಅಲ್ಲಿ ಇದು ಯಾವುದನ್ನು ಕೂಡ ಅವರು ಟಚ್ ಮಾಡಿರಲ್ಲ. ಒಂದು ಪಾರ್ಟ್. ಎರಡನೇ ಪಾರ್ಟ್, ಇವತ್ತು ಖಾಸಗಿ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳಿಗೆ ಇದಕ್ಕೆ ಪರ್ಮಿಷನ್ ಕೊಟ್ಟರೆ, ಈಗ ಇತ್ತೀಚಿನ ಮಾಹಿತಿ ಪ್ರಕಾರ ಸುಮಾರು 12 ಖಾಸಗಿ ಕೃಷಿ ಕಾಲೇಜುಗಳಿಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಸ್ವಾಮಿ, ಇವತ್ತು ನಾವು ಇಂಜಿನಿಯರಿಂಗ್ ಏನ್ ನೋಡ್ತಾ ಇದೀವಿ, ಮೆಡಿಕಲ್ ಏನ್ ನೋಡ್ತಾ ಇದೀವಿ, ಖಾಸಗೀಕರಣ ಆದ್ಮೇಲೆ ದುಡ್ಡಿದ್ರೆ ಶಿಕ್ಷಣ ಅನ್ನುವಂಥದ್ದು ಆಲ್ರೆಡಿ ನಾವು ಇವತ್ತು ನೋಡ್ತಾ ಇದೀವಿ. ಬಡ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಸರ್ಕಾರಿ ಕೃಷಿ ಕಾಲೇಜ್ಗಳಿದಾವೆ. ಅದರಿಂದಾಗಿ ಇವತ್ತು ಬಡವರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಕೂಡ ಕೃಷಿ ಪದವಿಯನ್ನು ಪಡ್ಕೊಳ್ಳಿಕ್ ಸಾಧ್ಯ ಆಗಿದೆ. ಆದ್ರೆ ಇದು ಖಾಸಗೀಕರಣ ಆಯ್ತಂದ್ರೆ ಮುಂದೊಂದ್ ದಿವಸ ಇವತ್ತು ಜನಸಾಮಾನ್ಯರಿಗೆ, ಬಡವರ ಮಕ್ಕಳಿಗೆ ಕೃಷಿ ಶಿಕ್ಷಣ ಕೂಡ ಒಂದು ಕನಸಿನ ಮಾತಾಗುತ್ತೆ. ಸೊ ಶಿಕ್ಷಣ ಮೂಲಭೂತ ಹಕ್ಕು, ಅದನ್ನು ಪಡ್ಕೊಳ್ಳೋದು ಪ್ರತಿಯೊಬ್ಬರ ಒಂದು ಹಕ್ಕಿದೆ. ಇಲ್ಲಿ ಸರ್ಕಾರದ ಈ ಖಾಸಗೀಕರಣ ನೀತಿಯನ್ನು ಕೂಡ ವಿದ್ಯಾರ್ಥಿಗಳು ವಿರೋಧ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಅಗ್ರಿಕಲ್ಚರ್ ವಿದ್ಯಾರ್ಥಿಗಳು ನಿಯೋಗದಲ್ಲಿ CM ಸರ್ ನ ಭೇಟಿ ಮಾಡಿದ್ದಾರೆ. ಅಲ್ಲಿ CM ಸರ್ ಹೇಳ್ತಿರುವಂತದ್ದು, ಇದು
ಹಿಂದಿನ ಸರ್ಕಾರದ ಕಾಲಾವಧಿಯಲ್ಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಈ ಒಂದು CNR ರೂಲ್ಸ್ ಗೆ ಚೇಂಜ್ ತಂದಿರೋದು ನಾವೇನು ಮಾಡಕ್ಕಾಗಲ್ಲ. ಈ ಸರಿ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಮುಂದಿನ ಸರಿ ನೋಡೋಣ ಅಂತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್ ಸ್ವಾಮಿ, ಈಗ ನೀವು ಮೊನ್ನೆ ನಿಯೋಗದಲ್ಲಿ ಭೇಟಿ ಮಾಡಿದಾಗ ಇವನ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಏನದು ತಪ್ಪಾಗಿದೆ, ಆದ್ರೆ ಇದೊಂದ್ಸಲ ಮಾಡಿ ಅನ್ನೋದು ಯಾವ ನ್ಯಾಯ? ಇದೊಂದು ಪ್ರಜಾತಾಂತ್ರಿಕ ಧೋರಣೆನೂ ಇಲ್ಲ. ಇವಾಗ ತಪ್ಪಾಗಿದೆ ಅಂದಾಗ ನೀವು CNR ರೂಲ್ ಅಲ್ಲಿ ಕರೆಕ್ಷನ್ ಮಾಡಿ ಹೊಸ ನೋಟಿಫಿಕೇಶನ್ ಕೊಡಿ. ನಾವು ನೇಮಕಾತಿನ ಕೈ ಬಿಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಕೂಡ, ಉದ್ಯೋಗಾಕಾಂಕ್ಷಿಗಳು ಕೂಡ ಧ್ವನಿ ಎತ್ತಾ ಇರುವಂತದ್ದು, ನೀವು ಇಮಿಡಿಯೇಟ್ಲಿ ಏನು ಅವೈಜ್ಞಾನಿಕವಾಗಿ AICTE ನ ಆಡ್ ಮಾಡಿದಿರಿ, ಅದನ್ನ ರದ್ದುಪಡಿಸ್ಬಿಟ್ಟು ಕೇವಲ ICAR ಮಾನ್ಯತೆಯ ಒಂದು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಾತ್ರ ನೀವು ಒಂದು ಅಧಿಸೂಚನೆಯನ್ನು ಬದಲಾಯಿಸ್ಬಿಟ್ಟು, CNR ರೂಲ್ ಅನ್ನು ಬದಲಾಯಿಸ್ಬಿಟ್ಟು, ಹೇಗೆ 2016ಕ್ಕೂ ಮುಂಚಿತ್ತು ಅದೇ ರೀತಿ ತಂದ್ಬಿಟ್ಟು ನೀವು ತಕ್ಷಣ ಹೊಸ ನೋಟಿಫಿಕೇಶನ್ ಕೊಡಿ, ತಕ್ಷಣ ನೇಮಕಾತಿ ಮಾಡ್ಕೊಳ್ಳಿ, ಅದರಲ್ಲಿ ಗ್ಯಾಪ್ ಬೇಡ. ಆದ್ರೆ ಈಗ ತಪ್ಪಾಗಿದೆ ಇದೊಂದ್ಸಲ ಮಾಡಿ ಅನ್ನೋದು ಯಾವ ನ್ಯಾಯ ಇಲ್ಲಿ? ಯಾಕಂದ್ರೆ ಒಂದು ಸಾರಿ ಇದು ಪ್ರೆಸಿಡೆಂಟ್ ಆಗಿ ಸೆಟ್ ಆಯ್ತಂದ್ರೆ ಮುಂದೆ ಬರುವಂತವ್ರು ಒಂದ್ಸಲ ನೇಮಕಾತಿ ಮಾಡ್ಕೊಂಡಿದೀವಿ ಅಂತ ಅದೇ ನೆಪ ಹೊಟ್ಬಿಟ್ಟು ಆ ನೇಮಕಾತಿಯನ್ನು ಮುಂದುವರಿಯುವಂತ ಬಹಳ ದೊಡ್ಡ ಅಪಾಯ ಇದೆ. ಸೊ ಹಾಗಾಗಿ ಇವಾಗ ತಕ್ಷಣ ಏನು ಇವ ಅವೈಜ್ಞಾನಿಕ ನಿಲುವುಗಳನ್ನು ಒಳಗೊಂಡಂತ ಏನು ನೋಟಿಫಿಕೇಶನ್ ಇದೆ ಇದನ್ನ ಕ್ಯಾನ್ಸಲ್ ಮಾಡಿ CNR ರೂಲ್ ಗೆ ತಿದ್ದುಪಡಿಯನ್ನು ತಂದುಬಿಟ್ಟು ಕೇವಲ ICAR ಮಾನ್ಯತೆ ಇರುವಂತಹ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಾತ್ರನೇ ಕಾಂಪೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡುವಂತ ಹೊಸ ನೋಟಿಫಿಕೇಶನ್ ಅನ್ನ ರಾಜ್ಯ ಸರ್ಕಾರ ಕೂಡಲೇ ಹೊರಡಿಸಬೇಕು. ಧನ್ಯವಾದಗಳು ಸರ್. ಥ್ಯಾಂಕ್ ಯು.